ರಾಜ್ಯ ಸರ್ಕಾರಿ ನೌಕರರುಗಳ ಬಹುದಿನಗಳ ಬೇಡಿಕೆ 7ನೇ ವೇತನದ ಆಯೋಗದ ವರದಿ ಸಿದ್ದರಾಮಯ್ಯ ಕೈ ಸೇರಿದ್ದು ಈಗಾಗಲೇ 2 ತಿಂಗಳು ಕಳೆದಿದೆ. ಆರ್ಥಿಕ ಇಲಾಖೆಯಿಂದ ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ವೇತನ ಹೆಚ್ಚಳದ ಬೇಡಿಕೆಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದರು. ಲೋಕಸಭಾ ಚುನಾವಣಾವಿದ್ದರಿಂದ ಈ ಬೇಡಿಕೆಯನ್ನು ಮುಂದೂಡಲಾಗಿತ್ತು. ಈಗ ಚುನಾವಣಾ ಮುಗಿದಿದ್ದು 7ನೇ ವೇತನ ಆಯೋಗದ ವರದಿಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದು, ಶೀಘ್ರದಲ್ಲೇ ನೌಕರರಿಗೆ ಶುಭ ಸುದ್ದಿ ಸಿಗಲಿದೆ. ಈ ಬಗ್ಗೆ ಮಾಹಿತಿ ಹಂಚಿಕೊಂಡ ಸಿಎಂ, ಜುಲೈ ಅಂತ್ಯದೊಳಗೆ 7ನೇ ವೇತನ ಆಯೋಗದ ವರದಿಯನ್ನು ಜಾರಿಗೊಳಿಸಲಾಗುವುದು. ಶಿಕ್ಷಕರ ಕ್ಷೇತ್ರಕ್ಕೆ ಹಿಂದಿನಿಂದಲೂ ಕಾಂಗ್ರೆಸ್ ನ್ಯಾಯ ಒದಗಿಸುತ್ತಾ ಬಂದಿದ್ದು, ನೌಕರರ ಪರವಾಗಿ ನಮ್ಮ ರಾಜ್ಯ ಸರ್ಕಾರ ಇದೆ. ಶೀಘ್ರದಲ್ಲೇ OPS, NPS ವ್ಯವಸ್ಥೆ ಜಾರಿಗೊಳಿಸಲಾಗುವುದು ಮತ್ತು ಇವುಗಳ ಜಾರಿಗೆ ಕೆಲವು ಕಾನೂನಾತ್ಮಕ ಚರ್ಚೆಗಳಾಗಬೇಕಿದೆ. ಇವನ್ನು ಜಾರಿಗೆ ತರಲು ಸರ್ಕಾರ ತ್ವರಿತ ಕ್ರಮ ಕೈಗೊಳ್ಳಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸುಧಾಕರ್ ರಾವ್ ನೇತೃತ್ವದ ಅಧ್ಯಕ್ಷತೆಯ ಆಯೋಗ ಶೇಕಡಾ 27.7% ವೇತನ ಹೆಚ್ಚಳ, ಪಿಂಚಣಿ, ಭತ್ಯೆ, ಕಾಯಂ ನೌಕರಿ ಹೀಗೆ 30ಕ್ಕೂ ಹೆಚ್ಚು ಬೇಡಿಕೆಗಳ ವರದಿಯನ್ನು ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಇದರನ್ವಯ ಒಂದು ವೇಳೆ ಸರ್ಕಾರ ಈ ಬೇಡಿಕೆ ಜಾರಿಗೊಳಿಸಿದ್ದೇ ಆದಲ್ಲಿ ಬೇಸಿಕ್ ಸ್ಯಾಲರಿ 17,000ದಿಂದ 27,000ಕ್ಕೆ ಏರಿಕೆಯಾಗಲಿದೆ. ಹೊಸ ವರದಿಯ ಪ್ರಕಾರ ಒಂದು ವೇಳೆ ಬೇಸಿಕ್ ಸ್ಯಾಲರಿಯೇ 50,150 ರೂಪಾಯಿ ಇದ್ದರೆ ಸುಧಾಕರ್ ರಾವ್ ವರದಿಯ ಅನ್ವಯ ಅದು 79,900 ರೂಪಾಯಿ ಆಗಲಿದೆ. ಇದರ ಜೊತೆಗೆ DA, IR ಎಲ್ಲವೂ ಸೇರಿ ಸಂಬಳ ಇನ್ನಷ್ಟು ಹೆಚ್ಚಾಗಲಿದೆ. ಇನ್ನು ವರದಿಯ ಮುಂದಿನ ಬೇಡಿಕೆ ಹಿರಿಯರ ಶ್ರೇಣಿ. ಹಿರಿಯರ ಆರಂಭಿಕ ಕನಿಷ್ಠ ವೇತನ ಈಗ 1,04,600 ರೂಪಾಯಿ ಇದ್ದು ಅದನ್ನು 1,67,200 ರೂಪಾಯಿಗೆ ಪರಿಷ್ಕರಿಸುವಂತೆ ಶಿಫಾರಸು ಮಾಡಲಾಗಿದೆ. ಆಯೋಗದ ವರದಿ ಜಾರಿಯಾದರೆ ಸರ್ಕಾರಕ್ಕೆ ವರ್ಷಂಪ್ರತಿ 18,000ದಿಂದ 20,000 ಕೋಟಿ ನೌಕರರ ವೇತನ ಹೆಚ್ಚಳಕ್ಕೆ ಭರಿಸಬೇಕು. ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.